ನನ್ನ ಎಲ್ಲ ಆತ್ಮೀಯ ಆನ್ಲೈನ್ ಸ್ನೇಹಿತರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸ್ಟ್ರೈಟ್ ಟಾಕ್ ವಿತ್ ಮಧುಗೆ ಆತ್ಮೀಯವಾದ ಸ್ವಾಗತ. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣೋ ಆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಸ್ ತಗೊಳ್ಳಿ. ವಿಡಿಯೋ ಬ್ಲಾಗ್ಗಳನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಕಾಮೆಂಟ್ಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಮೊದಲಿಗೆ ರಿಕ್ವೆಸ್ಟ್ ಮಾಡ್ತಾ, ವಿ ಆರ್ ನೌ ಇನ್ ದಿಸ್ ಮಂತ್ ಆಫ್ ಫೆಬ್ರವರಿ. ಜನವರಿ ಆಯಿತು, ಈಗ ಫೆಬ್ರವರಿ. ಈ 2 ತಿಂಗಳಲ್ಲಿ ಸಾಕಷ್ಟು ವರಿ ಡೆವಲಪ್ ಆಗ್ತಾ ಹೋಗ್ತಾ ಇರೋದು ಓದ್ತಾ ಇರುವಂತಹ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ, ಅವರ ಪೇರೆಂಟ್ಸ್ನಲ್ಲಿ, ಹಾಗೆ ಟೀಚಿಂಗ್ ಸ್ಟಾಫ್ನಲ್ಲಿ. ಸೊ ಈ ವರಿ ಇದೆಯಲ್ಲ, ಯಾವ ತರಹ ತಂದಿಡ್ತಾ ಇದೆ ಅವರನ್ನ ಅಂತಂದ್ರೆ, ನಾನು ಎಷ್ಟು ಮಾರ್ಕ್ಸ್ ತಗೋಬೇಕು ಅಂತ ವಿದ್ಯಾರ್ಥಿಗಳು ಯೋಚನೆ ಮಾಡ್ತಾ ಇದ್ರೆ, ಇಷ್ಟು ದಿವಸ ಅವ್ರಿಗೆ ಹೇಳ್ಕೊಟ್ಟಿದ್ದಾಯ್ತು, ಇಷ್ಟು ಖರ್ಚು ಮಾಡಿದ್ದಾಯ್ತು, ರೈತ ಸಿ ಎಷ್ಟು ಅವತಾರಪ್ಪ ನಮ್ಮ ಮನೆ ಮಕ್ಕಳು ಅಂತ ತಲೆ ಕೆಡಿಸ್ಕೊಳ್ಳುವ ಪೇರೆಂಟ್ಸ್ ಆಯ್ತು. ಒಂದು ಇಡೀ ವರ್ಷ ಪಾಠ ಮಾಡಿದ್ದೀನಿ, ಆ ಪಾಠನ ಎಷ್ಟರ ಮಟ್ಟಿಗೆ ಅವ್ರು ಅರ್ಥ ಮಾಡಿಕೊಂಡು ಎಲ್ಲದನ್ನು ಕೇವಲ 2.5 ಗಂಟೆಯಿಂದ 3 ಗಂಟೆನಲ್ಲಿ ಉತ್ತರಿಸಿ ಹೊರಟೋಗ್ತಾರೋ, ಸೊ ದಟ್ ನಾನು ಅವ್ರಿಗೆ ಪಾಠ ಮಾಡಿದ್ದು ಅವ್ರಿಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಅಂತ ಟೀಚಿಂಗ್ ಸ್ಟಾಫ್ ತಲೆ ಕೆಡಿಸ್ಕೊಳ್ತಾ ಇರುತ್ತೆ. ಹಾಗಾಗಿ ಹೊಸ ವರ್ಷ ಬಂತು ಅಂದ ತಕ್ಷಣ ಸಂಭ್ರಮಿಸ್ತಿರೋ ಎಲ್ಲರ ಮನಸ್ಸಿನಲ್ಲೂ ಜನವರಿ ಫೆಬ್ರವರಿ ಒಂಥರ ವರಿಗಳನ್ನು ತರ್ತಾ ಹೋಗುತ್ತೆ. ಅದು ದಟ್ ವಿಲ್ ಎಂಡ್ ಟಿಲ್ ಮಾರ್ಚ್, ಏಪ್ರಿಲ್, ಮೇ ತನಕ ಹೋಗುತ್ತೆ. ಈ ಎಕ್ಸಾಮಿನೇಷನ್ಗಳ ಉದ್ದೇಶ ಏನು ಅನ್ನೋದನ್ನ ಆಮೇಲೆ ಮಾತಾಡೋಣ. ಆದರೆ ಎಕ್ಸಾಮಿನೇಷನ್ ಪ್ರಿಪೇರ್ಡ್ನೆಸ್ ಹೇಗಿರಬೇಕು ಅಂತ ಯೋಚನೆ ಮಾಡಿದ್ರೆ, ಮೊದಲಿಗೆ ಇಡೀ ವರ್ಷ ಕಾಲೇಜ್ ಅಥವಾ ಸ್ಕೂಲ್ನಲ್ಲಿ ಅವ್ರು ಹೇಳ್ಕೊಡೋ ಪಾಠನೆಲ್ಲ ಗಮನ ಇಟ್ಟು ಕೇಳಿ, ಅದನ್ನ ಓದಿ ಅರ್ಥ ಮಾಡಿಕೊಂಡು, ಹಾಗೆ ಆಗೊಂದು ಈಗೊಂದು ಕೊಡುವಂತಹ ಎಲ್ಲ ಎಕ್ಸಾಮಿನೇಷನ್ಸು ಅಸೈನ್ಮೆಂಟ್ಸ್ ಎಲ್ಲ ಮಾಡ್ಕೊಂಡು ಬಂದು ಹೇಗೋ ನಮ್ಗೆ ಇಷ್ಟು ಅರ್ಥ ಆಗಿದೆ ಅನ್ನೋದನ್ನ ತೋರಿಸ್ಕೊಳ್ತಾ ಬಂದರೆ ಸ್ಟೂಡೆಂಟ್ಸು, ಪ್ರಾಬಬಲಿ ಟೀಚರ್ಸ್ ಆಗಲಿ ಪೇರೆಂಟ್ಸ್ಗಾಗಲಿ, ಓಕೆ ನಮ್ಮ ವಿದ್ಯಾರ್ಥಿಗಳು ಇಷ್ಟರ ಮಟ್ಟಿಗೆ ಓದ್ತಾ ಇದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಜೊತೆಗೆ ಎಕ್ಸಾಮಿನೇಷನ್ ಹತ್ರ ಬರ್ತಾ ಇದೆ ಅಂದಿದ ತಕ್ಷಣ ಈ ಸ್ಟೂಡೆಂಟ್ಸ್ ಎಲ್ಲರೂ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು, 5 ಗಂಟೆಗೆ ಎದ್ದೇಳ್ಬೇಕು, ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಏನೋ ಅಲಾರಾಮ್ ಇಟ್ಕೊಂಡು ರೆಡಿಯಾಗಿ ಓದ್ಕೊಂಡು, ಬರೋ ಪ್ರಶ್ನೆಗಳು ಇಂಥದ್ದೇ ಪ್ರಶ್ನೆ ಇರುತ್ತೆ, ಅದಕ್ಕೆ ಹಿಂಗೆ ಉತ್ತರ ಬರೀಬೇಕು ಅಂತ ಮಗ್ ಮಾಡಿಕೊಂಡು ಅಥವಾ ಬೈ ಹಾರ್ಟ್ ಮಾಡಿಕೊಂಡು, ಮಮ್ ಎಲ್ಲ ಬರುತ್ತೆ ನನಗೆ, ಡ್ಯಾಡಿ ಐ ಆಮ್ ವೆರಿ ರೆಡಿ ವಿತ್ ಎವ್ರಿಥಿಂಗ್ ಅಂತ ಅಂದ್ಕೊಂಡು ಎಕ್ಸಾಮಿನೇಷನ್ಗೆ ಹೋಗಿ ಪ್ರಶ್ನೆ ಪತ್ರಿಕೆ ತಗೊಂಡು ಅದ್ರಲ್ಲಿ ಇರೋ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸೀದಾ ಪೆನ್ನಿಂದ ಕಕ್ಕಿಸಿ ಬಿಟ್ಟು ಆಚೆ ಕಡೆ ಬಂದ್ಬಿಟ್ರೆ ಸಾರ್ಥಕ ಅನ್ನೋದ್ರಲ್ಲಿ ಇರ್ತಾರೆ. ಈ ವಿಡಿಯೋ ಬ್ಲಾಗ್ ನೋಡ್ತಾ ಇರೋ ಬೇಕಾದಷ್ಟು ಜನಕ್ಕೆ ಆಗಲೇ ಈ ಎಕ್ಸ್ಪೀರಿಯನ್ಸ್ ಆಗೋಗಿರುತ್ತೆ. ಬಟ್ ಸ್ಟಿಲ್ ದೇರ್ ಆರ್ 2 ಕಿಡ್ಸ್ ವಿಚ್ ಆರ್ ಟೆಲಿಂಗ್ ಎಕ್ಸಾಮಿನೇಷನ್ ಪ್ರಿಪೇರ್ನೆಸ್ನ ಹೇಗೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಇವರಿಬ್ರು ಸೆಕೆಂಡ್ PUC ಓದ್ತಾ ಇರುವಂತಹ ವಿದ್ಯಾರ್ಥಿನಿಯರು. ಲೆಟ್ ಅಸ್ ಲಿಸನ್ ಟು ವಾಟ್ ದೇ ಸೇ ಅಬೌಟ್ ಎಕ್ಸಾಮಿನೇಷನ್. ಬರೀ ಓದದೇನೆ ಹಂಗಾದ್ರೆ ಓದ್ಲಾ ಫೈಂಡಾ? ಇಲ್ಲ, ಓದ್ಬೇಕು, ರಿಲ್ಯಾಕ್ಸ್ ಆಗ್ಬೇಕು, ಮೆಮೊರೈಸ್ ಮಾಡ್ಕೋಬೇಕು, ರಿಫ್ರೆಶ್ ಆಗ್ಬೇಕು. ವೆಲ್, ಇವರು ತಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಂಡು, ಇಟ್ಸ್ ಆಲ್ಮೋಸ್ಟ್ ಲೈಕ್ ಸಮ್ ಅದರ್ ಎಜುಕೇಶನಲಿಸ್ಟ್ ಟೆಲಿಂಗ್, ಏನೋ ನೀವು ಪಾಠನ ಅರ್ಥ ಮಾಡ್ಕೊಂಡ್ಬಿಟ್ಟು ಓದಿದ್ರೆ, ಓದಿದ ನಂತರ ಇನ್ನೊಂದ್ಸಲ ಅರ್ಥ ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ರಿವೈಸ್ ಮಾಡಿ ರೆಡಿ ಆಗ್ತಾ ಹೋದ್ರೆ, ಯಾವುದೇ ಪ್ರಶ್ನೆ ಬಂದರೂ ಆ ಒಂದು ಪರ್ಟಿಕ್ಯುಲರ್ ಟಾಪಿಕಲ್ಲಾಗಲಿ ಚಾಪ್ಟರ್ನಲ್ಲಾಗಲಿ ಸುಲಭವಾಗಿ ಉತ್ತರಗಳನ್ನು ಬರಿಬೋದು. ಸೊ ಹಾಗಾಗಿ ಅರ್ಥ ಮಾಡ್ಕೊಂಡು ಓದಿ ಅಂತಾರೆ, ಅಥವಾ ಓದಿ ಅರ್ಥ ಮಾಡ್ಕೊಳ್ಳಿ, ವಾಟ್ ಎವರ್ ಇಟ್ ಇಸ್, ಕಾಂಟ್ರಡಿಕ್ಟರಿ ಏನಲ್ಲ. ಸೊ ಈ ಮಕ್ಕಳು ಹೀಗೆ ಹೇಳ್ತಾ ಇರೋದ್ರಿಂದ ಪ್ರಾಬಬ್ಲಿ ಈ ರೀತಿಯ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋದರೆ ಸಬ್ಜೆಕ್ಟ್ನ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಬಿಕಾಸ್ ನಾವು ಎಕ್ಸ್ಪೆಕ್ಟ್ ಮಾಡೋದೇನು ಅಂತಂದರೆ, ವಿದ್ಯಾರ್ಥಿಗಳು ಕೇವಲ ಮುಂದಿನ ಕ್ಲಾಸ್ಗೋ ಅಥವಾ ಮುಂದಿನ ಡಿಗ್ರಿಗೋ ಹೋಗಿ ಏನನ್ನೋ ಕಲಿತು ಏನೋ ಆಗ್ತಾರೆ ಅನ್ನೋದ್ರ ಬದಲು ಎಷ್ಟರ ಮಟ್ಟಿಗೆ ಇವರು ಆ ವಿಷಯನ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಎಕ್ಸಾಮಿನೇಷನ್ ಉದ್ದೇಶ ಆಗಬೇಕಾಗಿತ್ತು. ಆದರೆ ಈಗ ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಫಾರ್ ದ ಸಿಂಪಲ್ ರೀಸನ್, ನನಗೆ ಮಾರ್ಕ್ಸ್ ಬಂದರೆ ಸಾಕು ಗುರು, ನನಗೆ ಆ ಸಬ್ಜೆಕ್ಟ್ ಅರ್ಥ ಆಗಿದೆಯೋ ಬಿಟ್ಟಿದೆ, ದಟ್ ಇಸ್ ಸೆಕೆಂಡ್ರಿ. ನನಗೆ ಆ ಪರ್ಟಿಕ್ಯುಲರ್ ಪ್ರಶ್ನೆಗೆ ಇದೇ ಉತ್ತರನ ಬರೀಬೇಕು ಅನ್ನೋಷ್ಟು ತಲೆಯಲ್ಲಿ ನೆನಪಿದ್ರೆ, ಐ ಕ್ಯಾನ್ ಎಕ್ಸೆಲ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಆರ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅನ್ನೋದು ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಇದೇ ಸ್ಟೂಡೆಂಟ್ಸ್ ಅದ್ರ ಬಗ್ಗೆ ಕೂಡ ಏನು ಹೇಳ್ತಾರೆ, ಲೆಟ್ ಅಸ್ ಜಸ್ಟ್ ಲಿಸನ್ ಟು ವಾಟ್ ದೀಸ್ ಕಿಡ್ಸ್ ಸೇ. ಎಕ್ಸಾಮ್ಸ್ಗಂದ್ರೆ ನಾವೇನು ಹೆದರ್ಕೋಬೇಕಾ? SSLC ಆಗಲಿ PUC ಆಗಲಿ, ನಾವು ಯಾವ ಎಕ್ಸಾಮ್ಸ್ಗೂ ಹೆದರ್ಕೋಬಾರ್ದು. ನಾಳೆ ಕಾಂಪಿಟೇಟಿವ್ ವರ್ಲ್ಡಿಗೆ ಪ್ರಿಪೇರ್ ಆಗಬೇಕು. ಅಕಸ್ಮಾತ್ ನಮ್ಗೆ ಯಾವ್ದಾದ್ರು ಟಾಪಿಕ್ ಅರ್ಥ ಆಗಲಿಲ್ಲ ಅಂದರೆ ಲೆಕ್ಚರರ್ಸ್ನ ಹೋಗಿ ಕೇಳ್ಬೋದು. ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಇಂಟರ್ನೆಟ್ಗೆ ಹೋಗಿ ಕ್ಲಾಸಸ್ ನೋಡಿ ಕಲ್ತ್ಕೋಬೋದು. ಎಕ್ಸಾಮ್ಸ್ ಬರಿಬೋದು. ಎಕ್ಸೆಲ್ ಜ್ಞಾಪಕನ ಆಬ್ವಿಯಸ್ಲಿ ಜ್ಞಾಪಕನೇ ಕಣೆ. ನೋ, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್. ಯಾವುದೇ ಟಾಪಿಕ್ನ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ತಾನೇ ಬರುತ್ತೆ. ಸೊ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮ್ ಬರೀರಿ, ಎಕ್ಸೆಲ್ ಆಗಿ. ಜ್ಞಾಪಕಕ್ಕೋ ಜ್ಞಾನಕ್ಕೋ ಎಕ್ಸಾಮಿನೇಷನ್ಸ್ ತುಂಬ ಒಳ್ಳೆಯ ವಿಚಾರ ಅಂತಲೇ ಅನ್ಸುತ್ತೆ. ಹಾಗಾಗಿ ಇದು ಜ್ಞಾನದ
ವಿಚಾರಕ್ಕೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಈವನ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಎ ಚಾಪ್ಟರ್, ಮಗ್ಗಪ್ ಮಾಡಿ ಹೋಗಿ ಪ್ರಶ್ನೆಗಳಿಗೆ ಉತ್ತರ ಬರೆದು ಬಂದರೂ ಮಾರ್ಕ್ಸ್ ಬರುತ್ತೆ, ನೋ ಡೌಟ್. ಆದರೆ ಮುಂದೆ ಇನ್ಯಾವುದೋ ಒಂದು ಪರೀಕ್ಷೆಯಲ್ಲಿ ಯು ಮೈ ಡೆಫಿನೆಟ್ಲಿ ಫೇಲ್. ಹಾಗಾಗಬಾರ್ದು ಅಂತ ಹೇಳಿದ್ರೆ ಆ ಚಾಪ್ಟರ್ ಏನಿದೆಯಲ್ಲ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ಕಾಗದೇ ಇದ್ರೆ ಯು ಹ್ಯಾವ್ ಯುವರ್ ಲೆಕ್ಚರರ್ಸ್, ಯು ಕ್ಯಾನ್ ಗೋ ಬ್ಯಾಕ್ ಟು ಯುವರ್ ಕ್ಲಾಸ್ ರೂಮ್ಸ್ ಆ್ಯಂಡ್ ಯು ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಅವೈಲಬಲ್ ಆನ್ ದಿ ಇಂಟರ್ನೆಟ್ ಆ್ಯಂಡ್ ಯೂಟ್ಯೂಬ್. ಆ ಎಲ್ಲ ಸಪೋರ್ಟ್ ಸಿಸ್ಟಮ್ಸ್ನ ಇಟ್ಕೊಂಡು ಆ ಚಾಪ್ಟರ್ನ ಅರ್ಥ ಮಾಡ್ಕೊಳ್ಳಿ. ಕ್ವೆಶ್ಚನ್ ಪೇಪರ್ಸ್ ಬಂದಿದ ತಕ್ಷಣ ಪ್ಲೀಸ್ ರೀಡ್ ಇಟ್ ವೆಲ್ ಆ್ಯಂಡ್ ಗಿವ್ ದಿ ರೈಟ್ ಕೀವರ್ಡ್ಸ್ ಇನ್ ಯುವರ್ ಆನ್ಸರ್ಸ್. ಪ್ರತಿಯೊಂದು ಉತ್ತರಕ್ಕೂ ಒಂದಿಷ್ಟು ಕೀವರ್ಡ್ಸ್ ಅಂತ ಇರಲೇಬೇಕಾಗುತ್ತೆ. ಯಾಕೆಂದರೆ ನಮ್ಮ ಪೇಪರ್ಗಳನ್ನು ವ್ಯಾಲಿಡೇಟ್ ಮಾಡೋಕ್ಕೆ ಬಂದಂತಹವರು ನಮ್ಮ ಲೆಕ್ಚರರ್ಸ್, ಪ್ರೊಫೆಸರ್ಸ್, ಟೀಚರ್ಸ್ ಆಗಿರೋದಿಲ್ಲ, ಇನ್ಯಾರೋ ಬಂದಿರ್ತಾರೆ. ಅವ್ರು ಹೇಗೆ ಹೇಳ್ಕೊಟ್ಟಿರ್ತಾರೋ ಅದು ನಮಗೆ ಗೊತ್ತಿಲ್ಲ. ಆದರೆ ಅವ್ರು ಇಟ್ಕೊಳ್ಳೋದು ಯಾವುದೋ ಅಂದರೆ ದೇರ್ ವಿಲ್ ಬಿ ಒನ್ ಸ್ಯಾಂಪಲ್ ಆನ್ಸರ್ ಶೀಟ್. ಅದನ್ನು ನೋಡ್ಕೊಂಡು ಅವರು ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಎಷ್ಟು ಕೀ ಟರ್ಮ್ಸ್ ಇರುತ್ತೋ ನಿಮ್ಮ ಉತ್ತರದಲ್ಲೂ ಅಷ್ಟು ಕೀ ಟರ್ಮ್ಗಳು ರಿಲೇಟೆಡ್ ಟು ದಟ್ ಪರ್ಟಿಕ್ಯುಲರ್ ಕ್ವೆಶ್ಚನ್ ಇದ್ದರೆ ಮಾತ್ರ ಒಳ್ಳೆಯ ಅಂಕಗಳು ಸಿಗುತ್ತೆ ಅಂತ ಒಂದು ಆರ್ಟಿಕಲ್ ಹೇಳ್ತಿತ್ತು. ಅದನ್ನು ನಾನು ನಿಮಗೆ ಐ ಆಮ್ ಜಸ್ಟ್ ಪಾಸಿಂಗ್ ದಿಸ್ ಇನ್ಫಾರ್ಮೇಷನ್. ಹಾಗಾಗಿ ಉತ್ತರ ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೂ ನಾನು ಬರೀತಿರೋದೇ ಸರಿ ಅಂತ ಅಂದ್ಕೊಂಡು ಬರೆಯುವುದಕ್ಕೂ ಮುಂಚೆ ಯಾವ ಬೇಕಾಗಿರುವಂತಹ ಕೀ ಟರ್ಮ್ಗಳು ಆ ಉತ್ತರಕ್ಕೆ ಬೇಕೋ ಅದನ್ನು ಸೇರಿಸಿ ಉತ್ತರವನ್ನು ಸರಿಯಾಗಿ ಬರೆದು ಕೊಟ್ಟರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ಗುಡ್ ಮಾರ್ಕ್ಸ್. ನಿಮ್ಮ ಎಕ್ಸಾಮಿನೇಷನನ್ನು ಸಿಂಪಲ್ಲಾಗಿ ಕೂಲಾಗಿ ಅಟೆಂಡ್ ಮಾಡಿ ಆ್ಯಂಡ್ ಯು ಕ್ಯಾನ್ ಡೆಫಿನೆಟ್ಲಿ ಎಕ್ಸೆಲ್ ಆ್ಯಂಡ್ ಟೇಕ್ ಅಪ್ ಸಮಥಿಂಗ್ ನ್ಯೂ ಇನ್ ದಿ ಕಮಿಂಗ್ ಅಕಾಡೆಮಿಕ್ಸ್ ಅಂತ ಹೇಳ್ತಾ ನಾನು ಇಲ್ಲಿಂದ ಹೊರಡ್ತೀನಿ. ಆದರೆ ಈ ವಿಡಿಯೋನ ನೋಡಿದಂತಹ ವಿದ್ಯಾರ್ಥಿಗಳು, ಟ್ರೈನರ್ಗಳು, ಟೀಚರ್ಸು, ಪ್ರೊಫೆಸರ್ಸು, ಅಫ್ಕೋರ್ಸ್ ಈವನ್ ಪೇರೆಂಟ್ಸ್, ದಯವಿಟ್ಟು ವಿಚಾರದ ಆಳಕ್ಕಿಳಿದು ಹೊರಗೇ ನಿಂತು get inside within and beyond. Please leave a valid comment against examinations anta kelkolta. Thank you anತೀನಿ.